ನಾವು ಎಂತಹ ಸಮಾಜದಲ್ಲಿ ಇದ್ದೀವಿ ಅಂದರೆ ಇಲ್ಲಿ ಸೌಂದರ್ಯವನ್ನು ಬಣ್ಣದಿಂದ ಅಳೆಯುತ್ತಾರೆ, ವಿದ್ಯೆಯನ್ನು ಅಂಕಗಳಿಂದ ಅಳೆಯುತ್ತಾರೆ, ಗೌರವವನ್ನು ಹಣ ಮತ್ತು ಸಂಪತ್ತನ್ನು ನೋಡಿ ಅಳೆಯುತ್ತಾರೆ. ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯವಲ್ಲ, ಆ ಓದು ನಮಗೆ ಎಷ್ಟು ಸಂಸ್ಕಾರ ಕಲಿಸಿದೆ ಅನ್ನುವುದು ಮುಖ್ಯವಾಗುತ್ತದೆ ಸ್ನೇಹಿತರೆ. ಎಷ್ಟೋ ಬಾರಿ ಅಳು ಎಂಬುದು ನಗುವಿಗಿಂತ ಹೆಚ್ಚು ಸುಖವಾದ ವಸ್ತು. ಯಾಕೆಂದರೆ ಅದು ಎದೆಯ ಭಾರವನ್ನು ಇಳಿಸುತ್ತೆ. ಎದೆ ಭಾರ ಇಳಿಸಿದಷ್ಟು, ಮನಸ್ಸಿನ ಕಲ್ಮಶವನ್ನು ತೊಳೆದಷ್ಟು, ಪಾಪಗಳನ್ನು ಕಿತ್ತು ಅದು ಶುಚಿ ಮಾಡಿದಷ್ಟು ಯಾವ ತೀರ್ಥ ಪ್ರಸಾದವೂ ಕೂಡ ಮಾಡಲಾರದು. ಸುಮ್ಮನೆ ಯಾಕೆ ಅಂತೆ ಕಂತೆ ಚಿಂತೆ, ಅನುಭವಿಸು ಎಲ್ಲವನ್ನು ಮಗುವಿನಂತೆ. ಬದುಕು ಒಮ್ಮೆ ಅಳಿಸುತ್ತೆ, ಇನ್ನೊಮ್ಮೆ ನಗಿಸುತ್ತೆ, ಸ್ವೀಕರಿಸು ಎಲ್ಲ ಬದುಕು ಬಂದಂತೆ. ನೀನು ಒಬ್ಬರಿಗೆ ಏನನ್ನೂ ಬಯಸುತ್ತೋ ಅದನ್ನೇ ನಿನಗೆ ಕೊಡಲು ಕರ್ಮ ತಯಾರಾಗಿರುತ್ತೆ. ಬಯಸೋದೇ ಆದರೆ ಒಳ್ಳೆಯದನ್ನೇ ಬಯಸು, ನಿನಗೂ ಒಳ್ಳೆಯದಾಗುತ್ತೆ. ಸಮಸ್ಯೆ ಅಂದ ಮೇಲೆ ಪರಿಹಾರ ಇದ್ದೇ ಇರುತ್ತದೆ. ದೃಷ್ಟಿ ಬದಲಾಗಬೇಕು ಅಷ್ಟೇ. ಅವರಿಗೆ ಜನರಿಗೆ ತಕ್ಕಂತೆ ನಡೆದರೆ ನೀನು ಒಳ್ಳೆಯವನು, ನಿನಗೆ ಇಷ್ಟ ಬಂದಂತೆ ನಡೆದರೆ ನೀ ಎಲ್ಲರಿಗೂ ಕೆಟ್ಟವನಾಗಿ ಕಾಣುತ್ತೀಯ. ಅವಶ್ಯಕತೆ ಇರುವಾಗ ಜೇನುತುಪ್ಪದ ಥರ ಸಿಹಿಯಾಗಿ ಮಾತಾಡ್ತಾರೆ, ಅವಶ್ಯಕತೆ ಮುಗಿದ ಮೇಲೆ ಚೇಳು ಥರ ಕುಟಿಕೆ ಮಾತಾಡ್ತಾರೆ. ಎಲ್ಲ ಸ್ವಾರ್ಥದ ಬದುಕು. ಯಾವುದು ನಿನ್ನದಲ್ಲವೋ ನೀ ಎಷ್ಟೇ ಪ್ರಯತ್ನಿಸಿದರೂ ನಿನಗೆ ಸಿಗಲಾರದು. ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಬೇಕೆಂಬ ಛಲವಿರುತ್ತದೆ. ಗೆಲ್ಲುವುದರಿಂದ ಶಕ್ತಿ ಬರಲ್ಲ, ಸೋಲುವುದರಿಂದ ಶಕ್ತಿ ಬರುತ್ತದೆ. ನಗುವಿನಿಂದ ಕಾನ್ಫಿಡೆನ್ಸ್ ಬರಲ್ಲ, ನೋವಿನಿಂದ ಕಾನ್ಫಿಡೆನ್ಸ್ ಬರುತ್ತೆ. ಅದಕ್ಕಾಗಿ ಸೋಲು ನೋವುಗಳನ್ನು ದ್ವೇಷಿಸಬೇಡಿ. ಅದಕ್ಕೆ APJ ಅಬ್ದುಲ್ ಕಲಾಂ ಸರ್ ಅವರು ಹೇಳ್ತಾರೆ, ಗೆದ್ದಾಗ ಅಹಂಪಟ್ಟವನು ಉಳಿಯಲಾರ, ಸೋತಾಗ ಕುಸಿದು ಹೋದವನು ಬೆಳೆಯಲಾರ. ಗೆಲುವಿನ ಸಂಭ್ರಮ ನೆತ್ತಿಗೆ ಏರದಿರಲಿ, ಸೋಲಿನ ನೋವು ಮನಸ್ಸಿಗೆ ತಾಕದಿರಲಿ ಅಂತ. ಧನ್ಯವಾದಗಳು.